ಸುಕೇಶ್ ಅಂತ. ನಮ್ಮೂರು ಬಂದು ಉಡುಪಿ, ಇರೋದು ಹೊಸಕೆರೆಹಳ್ಳಿ. ಅಮ್ಮ ಮಾಡೋ ಒಂದು ತಿಂಡಿ ಕಷ್ಟಪಟ್ಟು ತಿಂತೀವಿ, ಆದರೆ ಅದನ್ನೇ ನಾನು ಇವತ್ತು ಇಷ್ಟಪಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಗ್ಯಾಸ್ ಸೌಂಡ್ ಕಳೆದ್ರೆ ಭಯ ಆಯ್ತಾ ಇದೆ. ಇಲ್ಲ ಸ್ಟಾರ್ಟಿಂಗ್ ಇಲ್ಲ ಭಯ ಆಗುತ್ತೆ, ಆಮೇಲೆ ಆಗಲ್ಲ. ಮೊದಲಿಗೆ ಎಣ್ಣೆ 1/2 ಟೇಬಲ್ ಸ್ಪೂನು 2 ಸಲ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಈಗ ನೆಕ್ಸ್ಟು 1 ಟೀ ಸ್ಪೂನು ಸಾಸಿವೆ. ಇಲ್ಲಿ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೆ, ಹಾಕ್ತಾಯಿದ್ದೀನಿ. ನಾವು ಹುಡುಗರು ಮಾಡ್ಕೊಳ್ಳೋ ಮಿಸ್ಟೇಕೇ ಇದು, ಆನ್ ಮಾಡ್ಬಿಟ್ಟು ಹಚ್ಕೊಂಡೇ ಇಲ್ಲ. ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಚ್ಕೋತಾ ಇದ್ದೀನಿ. ನೀನು ಇವಾಗ ಯಾಕೋ ಬಂದೆ? ಅಲ್ಲ ಏನು ಮಾಡ್ತಿದ್ದೀರಾ ಅಂತ ನೋಡಕ್ ಬಂದೆ. ಅಲ್ಲ ನೀನು ಸ್ವಲ್ಪ ಅಲ್ಲಿ ಆ ಸೌಟ್ ಇಟ್ಕೊಂಡು ಕೈ ಆಡ್ಸಲ್ಲಿ, ಅಲ್ಲಿ ಕರೆಕ್ಟಾಗಿ ಆಡಿಸು. ಹಸಿಮೆಣ್ಸಿನ್ಕಾಯಿ ಅಲ್ಲ, ನಿಮ್ಮ ನೋಡ್ಬಿಟ್ಟೆ ಹಾಕ್ತಾರದು ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ನೀಟಾಗಿ ಮಾಡು, ಚೆನ್ನಾಗಿ ಆಡಿಸು ಸ್ವಲ್ಪ. ನಾನು ಹೆಲ್ಪ್ ಮಾಡಿಕೊಟ್ರೆ ಪ್ರೈಸ್ ನಿಮಗೆ ಬಂದರೆ ಕಲಿತಾನೆ ಪ್ರೈಸು. ಯಾರು ಹೇಳ್ಬೇಡ, 50% ನಿಮಗೆ 50% ನಿಮಗೆ, ಆಯಿತಾ? ಅಂಗಡೀಲಿ ಮಾಡ್ಕೊಂಬೋಣ. ಓಕೆ ಓಕೆ. ಹುಡುಗರು ನಾವು ಕಿತ್ತಾಡೋದು ಯಾಕೆ? ಹುಡುಗರು ನಾವು ಯಾಕೆ ಕಿತ್ತಾಡೋದು? ಚಿತ್ರಾನ್ನ ಇಲ್ಲಮ್ಮ, ಇದು ಮಾಡ್ತಾ ಇದ್ದೀನಿ. ಏನದು ನೀವು ಬಂದ್ಬಿಟ್ಟು ನನಗೆ ಹಿಂಸೆ ಇಡ್ತಾ ಇದ್ದೀರಾ, ಸುಮ್ಮನೆ ಹೋಗ್ಬಿಡ್ರಿ ದಯವಿಟ್ಟು. ಏನಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣು ಮುಚ್ಕೊಳಲ್ಲ, ಈರುಳ್ಳಿ ಹಚ್ಬಿಡ್ತೀನಿ ನೋಡು. ಉಪ್ಪಿಟ್ಟು ಶುಭ ಸಂಕೇತ ಅಂತಾರೆ. ಓಕೆ, ಶುಭವಾಗಿ ನಿಮಗೆ ಆಗಲಿ. ಥ್ಯಾಂಕ್ ಯು. ಇನ್ನೊಂದ್ಸಲ ಬರಕ್ಕೆ ಹೋಗ್ಬಿಡಿ ಈ ಕಡೆ. ನಿಮ್ಮಂಥವ್ರಿಂದ ಸಮಾಜ ಉದ್ಧಾರ ಆಗ್ತಾ ಇರೋದು. ಎಲ್ಲ ಸೀದೋಗ್ತಾ ಇದೆ ಗುರು. ಇದೆಲ್ಲ ಮುಂಚೆ ಹಚ್ಚಿಟ್ಕೋಬೇಕಾಗಿತ್ತು. ನಮ್ಮ ಅಸಿಸ್ಟೆಂಟ್ ಇಲ್ಲಾಂದರೆ ಮಾಡ್ತಾ ಇದೆ ಎಲ್ಲ. ಸೀದೋಗಿರೋಸ್ಮೇಲೆ ನನಗೆ ಬರ್ತಾ ಇದೆ. ಛೇ, ಅಯ್ಯೋಯ್ಯೋ ದೇವ್ಡಾ, ನೀರಾ? ಇವಾಗಲ್ಲ, ಏನೋ ಹಾಕ್ಬೇಕು. ಛೇ, ಕರೆಕ್ಟ್ ಈರುಳ್ಳಿ. ಆ್ಯಕ್ಚುಲಿ ನಾನು ಅಡುಗೆ ಮಾಡಬೇಕಾದ್ರೆ ಯೂಟ್ಯೂಬ್ ನೋಡಿ ಮಾಡೋನು. ಒಂದು 10 ಸೆಕೆಂಡು ರಿಪ್ಲೈ ಮಾಡಿ ನೋಡ್ತಿದ್ದವನು. ಕೈಯಲ್ಲಿ ಮೊಬೈಲ್ ಎಲ್ಲ ಕೈಯಲ್ಲಿ ಆಡ್ತಾ ಇಲ್ಲ. ಇಲ್ಲಿ ಎಲ್ಲ ಬಿಟ್ರೆ ಚಚ್ಚಿ ಬಿಸಾಕ್ಬಿಡ್ತಾ ಇದ್ದೆ. ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ. ಗೊತ್ತಾಯ್ತು, ನಾನು ಹಣೆ ಬರೋ ಏನಂತ ಗೊತ್ತಾಗೋಯ್ತು, ಇಲ್ಲೇ ಗೊತ್ತಾಯ್ತು. ಪಿಕ್ಚರ್ ನೋಡೋದು ಬೇಡ, ಟ್ರೈಲರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಪಿಕ್ಚರ್ ಹೇಗಿರುತ್ತೆ ಅಂತ. ನನ್ನ ಪಿಕ್ಚರ್ ಬಿಟ್ಬಿಡ್ತು, ಇಲ್ಲೇ ಗೊತ್ತಾಗೋಯ್ತು. ನಿಜ ಹೇಳ, ಮರ್ತೋಗ್ತಾರೆ ಏನಾಗಬೇಕು ಅಂತ. ಸರಸ್ವತಮ್ಮ, ಈಗ ಈರುಳ್ಳಿ ಹಾಕಿದ್ದೀನಿ, ನೀರು ಆಮೇಲೆ ಹಾಕ್ತೀನಿ ನಾನು ಲಾಸ್ಟಲ್ಲಿ. ಟೊಮೆಟೊ ನೀವು ಅದಕ್ಕೆ ನೀವು ಕೆಂಪು ಇರೋದು, ಅದಕ್ಕೆ ಟೊಮೆಟೊ ಥರನೇ ಕೆಂಪಗಿದ್ದೀರಾ ನೀವು. ಅಯ್ಯೋ ಬೀನ್ಸ್ ಹಾಕಿಲ್ಲ. ಬೀನ್ಸು ಬಾಯಿ ಬಿಡ್ಕೊಂಡು ಅವಾಗಿಂದ ಬೀನ್ಸೇ ಹಾಕಿಲ್ಲ. ಇಲ್ಲೆಲ್ಲ ಇಟ್ಬಿಡ್ತಲ್ಲ ಸಾರ್, ಇದು ನಂಗೆ ಟೆನ್ಷನ್ ಆಗ್ತದೆ. ಇವತ್ತು ನಾನು ತೋಪೆ, ಗೊತ್ತಾಯ್ತು ನನಗೆ. ನಾನು ಹಣೆ ಬರೋ ಗೊತ್ತಾಗೋಯ್ತು. ಯಾರೆಲ್ಲ ಕುತೂಹಲಕಾರಿಯಾಗಿದ್ದೀರಾ ನನ್ನ ಉಪ್ಪಿಟ್ಟು ತಿನ್ನೋಕ್ಕೆ? ತೋರಿಸು ಮುಖ. ಇದೇ ಉತ್ಸಾಹ ಕೊನೆವರೆಗೂ ಇರಬೇಕು. ಯಾರೋ ಕಣ್ಣು ಮುಚ್ಕೊಂಡು ಹಚ್ಚಕ್ಕೆ ಬರಲ್ಲ ಅಂತಲ್ಲ, ಬರೋ. ಅಯ್ಯೋ, ಇನ್ನೂ ಬೇಜಾನ್ ಟೈಮ್ ಇದೆ. ಸುಮ್ಮನೆ ಗಾಬರಿ ಆಗ್ಬಿಟ್ಟೆ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಇನ್ನೇನು ಬೀನ್ಸ್ ಹಾಕ್ಕೊಂಡಿಲ್ಲ. ಬೀನ್ಸ್ ಹಾಕೋತೀನಿ ಈಗ. ಒಂದು 4 ಸಾಕು, ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಕಾಯಿಸಿದ್ರೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಏನೇನೋ ಮಾಡ್ತಾಯಿದ್ದೀನಿ, ನನ್ನ ಮೇಲೆ ನನಗೆ ಶಿಕ್ಷೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು.
ಕರ್ಣನ ಕಷ್ಟ ಏನು ಅಂತ ನನಗೆ ಇವಾಗ ಗೊತ್ತಾಗ್ತದೆ. ಬರಲಿ ಎಲ್ಲ ಬರಲಿ, ಆರಾಮಾಗಿ ಕೂತವ್ರೆ. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಟೆನ್ಷನ್ ಏನು ಅಂತ. ಯಾರದು? ಕ್ಯಾರೆಟ್ ಹಾಕಾಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಬೇಯಬೇಕು. ಏನಂದರೆ ಅಮ್ಮಂದ್ರ ಕಷ್ಟ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ಹಾಲು ಇಟ್ಟಿರ್ತಾರೆ, ಅಲ್ಲಿ ಇನ್ನೊಂದು ಇಟ್ಟಿರ್ತಾರೆ, ಅದು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು. ಇವಾಗ ನನಗೆ ಗೊತ್ತಾಗ್ತದೆ ಕಷ್ಟ ಏನು ಅಂತ. ಇಲ್ಲಿ ತುರಿತಾ ಇರಬೇಕು, ಅಲ್ಲಿ ಕೈಯಲ್ಲಿ ಆಡಿಸ್ಬಿಡ್ತಾ ಇರಬೇಕು. ದೇವ್ರೆ ಅಮ್ಮ ಇವಾಗ ಗ್ರೇಟ್. ರವೆ ಹಾಕ್ತಾಯಿದ್ದೀನಿ, 1 ಕಪ್ ರವೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಒಂದು ಹಾಡು ನೆನಪಾಗ್ತದೆ, ಡವ ಡವ. ಉಪ್ಪಿಟ್ಟು ಸರಿ ಹೋಗುತ್ತಾ ಇಲ್ವ ಅಂತ. ನಾನು ಯಾವತ್ತೂ ಉಪ್ಪಿಟ್ಟು ಮಾಡ್ದವನೇ ಅಲ್ಲ, ಇವತ್ತು ಪ್ರಯತ್ನ ಮಾಡಿದೆ, ಯಾಕಾದ್ರೂ ಮಾಡಿದೆ ಅಂತ ಅನ್ನಿಸ್ತದೆ. ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಪರಿಮಾಣನೇ ಬರ್ತದೆ ಆ್ಯಕ್ಚುಲಿ. 1 ಹಂತಕ್ಕೆ ಗೆದ್ದೆ, 2ನೇ ಹಂತದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಡುಗೆನ ಯಾವತ್ತೂ ಪ್ರೀತಿಯಿಂದ ಮಾಡಬೇಕು. ನಾನು ಪ್ರೀತಿಯಿಂದ ಮಾಡೀನಿ, ನೀವು ಪ್ರೀತಿಯಿಂದ ತಿನ್ನಬೇಕು. ಹಾಗೆ ಮಾರ್ಕ್ಸು ಕೊಡ್ಬೇಕು ಪ್ರೀತಿಯಿಂದ. ಹಾಂ, ಈಗ ನೀರು ಹಾಕೋತಾ ಇದ್ದೀನಿ. ಸೊ ಈ ಕಪ್ಪಲ್ಲಿ ರವೆ ತೊಗೊಂಡಿದ್ದು, ಇದೇ ಅಳತೆಯಲ್ಲಿ 3 ಕಪ್ ಹಾಕೋತಾ ಇದ್ದೀನಿ. ಹಾಕ್ಬೇಕಾದ್ರೆ ಹುಷಾರು, ಎಗರುತ್ತೆ. ಹೆಂಗಸರೆಲ್ಲ ಎಷ್ಟು ಬೈಕೋತಾರ ನನ್ನ, ಏನು ಕಥೆನೋ ಗೊತ್ತಿಲ್ಲ. ಇವನು ಏನು ಮಾಡ್ತಾವನಪ್ಪ ಇವನು. ಅಯ್ಯಯ್ಯೋ, ಇಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡೋಕ್ಕೆ. ಓ ಸೂಪರ್. ನಾನು ಅಂದ್ಕೊಂಡೇ ಇರಲಿಲ್ಲ ಹಿಂಗೆಲ್ಲ ಬರುತ್ತೆ ಅಂತ. ಸೈಕು. ಹಾಂ ಹೌದಾ? ಓ ನನ್ನ ಆಟೋ. ನೀ ಎಣ್ಣೆ ಹಾಕ್ಬಿಡ್ತಿದ್ದೆ ಈಗ. ಹಾಂ, ಸ್ಟವ್ ಆನ್ ಇದೆ. ಓ ಸೂಪರ್. ಈಗ ಉಪ್ಪು ಹಾಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಉಪ್ಪು, ಹಾಂ, 1 ಟೀ ಸ್ಪೂನ್ ಉಪ್ಪು. ಬೇಕಾದ್ರೆ ಜಾಸ್ತಿ ಹಾಕ್ಕೋಬಹುದು, ಜಾಸ್ತಿ ಬಿತ್ತು ಅಲ್ಲೋ ಗೊತ್ತಾಗಿಲ್ಲ. ಒಂದು ಐಡಿಯಾ ಇದೆ, ಆಲ್ ಈಸ್ ವೆಲ್ ಅಂದ್ಕೊಂಡು ಸುಮ್ಮನೆ ಇರೋದು. ನಂತರ ಮಾಡಿದ್ರೆ ನೋಡಿ ಇಷ್ಟು ಬೇಗ ಮಾಡ್ಬೋದು ಉಪ್ಪಿಟ್ಟನ್ನ. ಆಯಿತು. ಈಗ ಫೈನಲ್ ಟಚ್ಚು, ಕೊತ್ತಂಬರಿ ಸೊಪ್ಪು. ಬಾಗಲ್ ತೆಗಿಯೇ ಸೇಸಮ್ಮ. ಯಸ್ ನೋಡಿ, ಅಂತೂ ಇಂತೂ ದಿಢೀರ್ ಉಪ್ಪಿಟ್ಟು ಆಗೋಯ್ತು. ಅದು 20 ಮಿನಿಟ್ಸ್, 21 ಕೌಂಟ್ ಇಲ್ಲ, 20 ಅಂತ ಹೋಗ್ಬೋದು. ಎಲ್ಲ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಾನು ಆಚೆ ಅಂದರೆ ಪಕ್ಕದೂರಲ್ಲಿ ಕಾಯ್ತಾ ಇರ್ತೀನಿ. ಚೆನ್ನಾಗಿದ್ರೆ ಫೋನ್ ಹಾಕಿ ಒಂದು. ಓಕೆ, ಸುಖೇಶ್ ಅವರು ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ನೋಡೋಕ್ಕೆ ಉಪ್ಪಿಟ್ಟು ಥರನೇ ಕಾಣಿಸ್ತಾ ಇದೆ. ಫುಲ್ ಸಪ್ಪೆ ಇದೆ, ಫುಲ್ ಡ್ರೈ ಇದೆ, ಸಪ್ಪೆ ಇದೆ. ಆಮೇಲೆ ಟೇಸ್ಟು ತುಂಬ ಕಡಿಮೆ ಇದೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಟೇಸ್ಟ್ ತುಂಬ ಕಡಿಮೆ ಇದೆ, ಫುಲ್ ಸಪ್ಪೆ. ಇನ್ನೂ ಉಪ್ಪು ಹಾಕಬೇಕಾಗಿತ್ತು. 10ಗೆ 4.4. ಪದಗಳೇ ಇಲ್ಲ, ಫುಲ್ ಸಪ್ಪೆ ಆಗಿದೆ. ಆ ರವೆನ ಬೇಸ್ಕೊಂಡು ತಿಂತಾರಲ್ಲ, ಅದೇನೋ ಒಂಥರ ಬೇರೆ ಡಿಫ್ರೆಂಟ್ ಕೊಡ್ತಾ ಇದೆ ನನಗೆ. ಫೀಲ್ ಇದು ಒಂಥರ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಎಷ್ಟು ಬ್ರೋ? ಸರ್ ಒಂದು 5 ಕೊಡ್ತೀನಿ. ಚೆನ್ನಾಗಿದೆ, ಆದರೆ ಉಪ್ಪಿಲ್ಲ. ಉಪ್ಪಿಟ್ಟಲ್ಲಿ ಉಪ್ಪಿಲ್ಲ. ಓಕೆ 6.
ಮುಖೇಶ್ ಅವ್ರು ಮಾಡಿರೋಂಥ ಉಪ್ಪಿಟ್ಟು ಏನು ಕಡಿಮೆ ಆಗಿದೆ, ಏನು ತಪ್ಪು ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಹೇಳ್ತೀನಿ. ಈ ತಪ್ಪು ನೀವು ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಉಪ್ಪಿಟ್ಟು ಉಪ್ಪು ಕಡಿಮೆ ಇದೆ ಉಪ್ಪಿಟ್ಟಿನಲ್ಲಿ, ಸ್ವಲ್ಪ ಖಾರ ಓಕೆ ಪರವಾಗಿಲ್ಲ. ಮಿಸ್ಟೇಕ್ ಏನು ಮಾಡಿರೋದು ಇವರು ಅಂದರೆ, ಯಾವತ್ತು ಉಪ್ಪಿಟ್ಟನ್ನ ಬಿಸಿ ನೀರಲ್ಲಿ ಬೇಯಿಸ್ಬೇಕು. ಇವರು ಅದನ್ನು ತಣ್ಣೀರೇ ಹಾಕಬೇಕು. ಸೊ ಆ ತಪ್ಪು ಯಾವತ್ತೂ ಮಾಡಿಬಿಡಿ. ಅವಾಗ ರವೆ ಹಸಿ ಹಸಿ ಇರುತ್ತೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ನಿಮಗೆ. ಅದು ಬಿಟ್ಟರೆ ಎಲ್ಲ ಮಾಡಿರೋಂಥ ವಿಧಾನಗಳೆಲ್ಲ ಕರೆಕ್ಟಾಗಿದೆ. ಇಂಥ 20 ನಿಮಿಷದಲ್ಲಿ ಉಪ್ಪಿಟ್ಟು ಪ್ರಿಪೇರ್ ಮಾಡಿದ್ದಾರೆ ಅಂತ ಹಿ ಹ್ಯಾಸ್ ಟೇಕನ್ ಗುಡ್ ಟೈಮ್ ಆ್ಯಂಡ್ ಗುಡ್ ಜಾಬ್ ಹಿ ಹ್ಯಾಸ್ ಡನ್. ಹಸಿ ಹಸ್ಕು ಬರಬಾರ್ದಲ್ಲ, ದಯವಿಟ್ಟು ತಣ್ಣೀರು ಹಾಕ್ಬಿಡಿ, ಬಿಸಿನೀರು ಹಾಕಿ. 8 ಕೊಡ್ಬೋದು ಸರ್, ತಪ್ಪೇ. ಅದೇನಾಗ್ಬಿಟ್ಟಿದೆ, ನೀರಿಗೆ ಹಾಕ್ತೀವಿ ನಾವು ಬಿಸಿನೀರಿಗೆನೆ. ಸೊ ಇವರು ಉಪ್ಪಿಟ್ಟಿಗೆ ಹಿಂಗೆ ಹಾಕಿ ಇದು ಮಾಡಿದ್ದಾರೆ, ತಿರುವಿದ್ದಾರೆ. ಆ ಕಾರಣಕ್ಕಾಗಿ ಅದು ಕೆಲವು ಕಡೆ ನಾನು ತಿನ್ನೋಂಥ ಭಾಗದಲ್ಲಿ ಸ್ವಲ್ಪ ಉಪ್ಪಿದೆ, ಕೆಲವು ಕಡೆ ಉಪ್ಪಿಲ್ಲ, ಹಾಗಾಗಿ ಇನ್ನೇನು ಮಿಸ್ಟೇಕ್ ಇಲ್ಲ. ಆ್ಯಕ್ಚುಲಿ ಪರವಾಗಿಲ್ಲ. ಹೇಗೆ ಅಂತಂದರೆ, ನನಗೆ 18 ವರ್ಷ ಮದುವೆ ಆದಾಗ ನಾನು ಉಪ್ಪಿಟ್ಟಿಗೆ ಉಪ್ಪು ಹಾಕಬೇಕು ಅಂತ ನಮ್ಮ ತಾಯಿಗೆ ರೋಪ್ ಮಾಡ್ತಿದ್ದೆ. ಆ ಥರದಲ್ಲಿ ಇವರು ಉಪ್ಪಿಟ್ಟಿಗೆ ಸ್ವಲ್ಪನಾದರೂ ಉಪ್ಪು ಹಾಕಿದ್ದಾರೆ. ನನಗಂತೂ ತುಂಬ ಓಕೆ ಆಯಿತು, ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಚೆನ್ನಾಗಿದೆ. ನಾನು 8 ಮಾರ್ಕ್ಸ್ ಕೊಡ್ತೀನಿ ಇವರಿಗೆ. ಚೆನ್ನಾಗಿದೆ, ಸಪ್ಪೆ ಇದೆ. ತುಂಬ ಮಿಸ್ಟೇಕ್ಗಳಿದ್ದಾವೆ. ಬ್ಯಾಚುಲರ್ಸ್ ಆದಮೇಲೆ ಮಿಸ್ಟೇಕ್ ಮಾಡೋದೇ ಸಹಜ. ಪರವಾಗಿಲ್ಲ, 1 6 ಕೊಡ್ಬೋದು.